ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ವತಿಯಿಂದ ರಾಜ್ಯ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ಇದೇ ತಿಂಗಳು ಫೆಬ್ರವರಿ 26ನೇ ತಾರೀಕು ಮತ್ತು ಫೆಬ್ರವರಿ 27ನೇ ತಾರೀಕಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ. ಈ ಉದ್ಯೋಗ ಮೇಳದಲ್ಲಿ ನೀವು ಕೂಡ ಜಾಯ್ನ್ ಆಗಬೇಕಾ? ಆಗಿದ್ದರೆ ಕರ್ನಾಟಕ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ಆಮೇಲೆ ಲಾಗಿನ್ ಆಗಿ ಫಾರಮ್ನ ಫಿಲ್ ಮಾಡಬೇಕಾಗುತ್ತೆ. ನಾನು ಹೇಗೆ ಫಾರಮ್ನ ಫಿಲ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಕೂಡ ಉದ್ಯೋಗ ಮೇಳದಲ್ಲಿ ಜಾಯ್ನ್ ಆಗಿ ಅದರ ಲಾಭ ಪಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ನೀವು ಗೂಗಲಿಗೆ ಹೋಗ್ಬಿಟ್ಟು ಇಲ್ಲಿ ಸ್ಕಿಲ್ ಕನೆಕ್ಟ್ .ಕೌಶಲ್ಕಾರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಎಂಟರ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಸ್ಕಿಲ್ ಕನೆಕ್ಟ್ ಕೌಶಲ್ಕಾರ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಉದ್ಯೋಗ ಮೇಳದ ಅಫಿಷಿಯಲ್ ಗೌರ್ಮೆಂಟ್ ಪೇಜ್ ಆಗಿರುತ್ತೆ. ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಉದ್ಯೋಗ ಮೇಳ ರಿಜಿಸ್ಟ್ರೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಪೇಜ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೀವು ನೋಡ್ಬೋದು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ರಿಜಿಸ್ಟ್ರೇಷನ್ ಫಾರ್ಮ್ ಬಂದಿದೆ. ಈ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಫಿಲ್ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಫಾರ್ಮ್ ಫಿಲ್ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಅಲ್ಲಿ ನೀವು ನೋಡ್ಬೋದು ಸ್ಯಾಂಪಲ್ ರೆಸ್ಯೂಮೆ ಫಾರ್ಮ್ಯಾಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ರೆಸ್ಯೂಮೆ ಫಾರ್ಮ್ಯಾಟ್ ಡೌನ್ಲೋಡ್ ಆಗುತ್ತೆ. ಅದನ್ನು ನೀವು ಓಪನ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಒಂದು ರೆಸ್ಯೂಮೆ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನೀವು ನಿಮ್ಮ ನೇಮ್, ಇಮೇಲ್ ID, ಮೊಬೈಲ್ ನಂಬರ್, ಅದೇ ಥರ ಡೀಟೇಲ್ಸ್ನ ಇಲ್ಲಿ ಏನೇನು ಅವ್ರು ಕೇಳಿದಾರೋ ಆ ಡೀಟೇಲ್ಸ್ನೆಲ್ಲ ನೀವು ಫಿಲ್ ಮಾಡಿ ಈ ರೆಸ್ಯೂಮೆನ ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎನೇಬಲ್ ಎಡಿಟಿಂಗ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ನೇಮ್ ಟೈಪ್ ಮಾಡೋದು, ಇಮೇಲ್ ID ಟೈಪ್ ಮಾಡೋದು, ಮೊಬೈಲ್ ನಂಬರು, ಅದೇ ಥರ ಎಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿ ಈ ರೆಸ್ಯೂಮೆನ ನೀವು ರೆಡಿ ಇಟ್ಕೋಬೇಕು. ರೆಸ್ಯೂಮೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಇಮೇಲ್ ID ಕೇಳಿದ್ದಾರೆ ಮತ್ತು ಫೋನ್ ನಂಬರ್ ಕೇಳಿದ್ದಾರೆ. ಇಲ್ಲಿ ಇಮೇಲ್ IDನ ನೀವು ಎಂಟರ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ ಇಮೇಲ್ IDಗೆ. ಅಲ್ಲಿ ಬಂದಿರೋ OTPನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದೇ ಥರ ಫೋನ್ ನಂಬರ್ ಕೊಟ್ಟಮೇಲೆ ನಿಮಗೆ ಮತ್ತೆ OTP ಕೇಳ್ತಾರೆ, ಅದನ್ನು ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಇನ್ಫಾರ್ಮೇಷನ್ ಅವ್ರು ಕೇಳಿದ್ದಾರೆ. ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿಯ ಹೆಸರನ್ನ ಎಂಟರ್ ಮಾಡಬೇಕಾಗುತ್ತೆ. ಅದೇ ಥರ ಹುಟ್ಟಿದ ದಿನಾಂಕ, ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಜೆಂಡರ್ ಕೇಳಿದ್ದಾರೆ, ಮೇಲ್, ಫೀಮೇಲ್, ಅದರ್ಸ್ ಅಂತ. ಇದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಅದೇ ಥರ ನಿಮ್ಮ ಪೇರೆಂಟ್ಸ್ ನೇಮ್ ಕೇಳಿದ್ದಾರೆ, ಎಂಟರ್ ಮಾಡಬೇಕು. ಮತ್ತು ಆರ್ ಯು ಫಿಸಿಕಲಿ ವಿತ್ ಡಿಸೇಬಿಲಿಟಿ ಅಂದರೆ ನೀವೇನಾದ್ರು ವಿಕಲಚೇತನರಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಬೇಕಾಗುತ್ತೆ. ಅದೇ ಥರ ಕ್ಯಾಟಗರಿ, ನೀವು SC ST ಕ್ಯಾಟಗರಿಗೆ ಬರ್ತೀರಾ, OBC, ಮೈನಾರಿಟಿ, ಇದೇ ಥರ ಕೇಳಿದ್ದಾರೆ ಆಪ್ಷನ್ನು. ನಿಮಗೆ ಸೂಕ್ತವಾದ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಮೊಬೈಲ್ ನಂಬರ್ ಕೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪೂರ್ತಿ ಉದ್ಯೋಗ ಮೇಳ ಪ್ರೋಸೆಸ್ಸು ಇದೇ ಮೊಬೈಲ್ ನಂಬರ್ಗೆ ಮೆಸೇಜ್ ಬರ್ತಾ ಇರುತ್ತೆ, ಯಾವುದೇ ಲೇಟೆಸ್ಟ್ ಇನ್ಫಾರ್ಮೇಷನ್ ಅವ್ರು ಬಿಟ್ಟರು. ಆದಷ್ಟು ನೀವು ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ. ಅದೇ ಥರ ನೀವು ಇಮೇಲ್ ID ಸಹ ಕೊಡಬೇಕಾಗುತ್ತೆ. ಇದಕ್ಕೂ ಸಹ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ಇಲ್ಲಿ ಜಿಲ್ಲೆ ಕೇಳಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಜಿಲ್ಲೆಯವರು ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ತಾಲೂಕು ಕೇಳಿದರೆ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಕಂಪ್ಲೀಟ್ ನಿಮ್ಮ ಆಧಾರ್ ಕಾರ್ಡ್ನ ಅಡ್ರೆಸ್ ಅಥವಾ ಇವಾಗ ಪ್ರೆಸೆಂಟ್ ಲೊಕೇಶನಲ್ಲಿರುವ ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಫರ್ದರ್ ಕಮ್ಯುನಿಕೇಷನ್ಗೆ. ಅದೇ ಥರ ನಿಮ್ಮ ಮನೆ ಅಡ್ರೆಸ್ನ ಪಿನ್ ಕೋಡ್ ಸಹ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ. ನೀವೇನಾದ್ರು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ PU, ITI, ಡಿಪ್ಲೊಮಾ, SLC, ನೀವು ಯಾವುದು ಹೈಯೆಸ್ಟ್ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡಿರ್ತೀರೋ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ಥರ ಇಯರ್ ಆಫ್ ಪಾಸಿಂಗ್ ಅಂತ ಕೇಳಿದರೆ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಪಾಸ್ ಆದ ಇಯರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ನೀವು ಹೈಯೆಸ್ಟ್ ಡಿಗ್ರಿನ ಯಾವ ಕಾಲೇಜಲ್ಲಿ ನೀವು ಓದಿದ್ವಿ ಅಂತಲೂ ಸಹ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ಸಾಫ್ಟ್ ಸ್ಕಿಲ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒಂದಕ್ಕಿಂತ ಹೆಚ್ಚು ಆಪ್ಷನ್ನ ನೀವು ನಿಮಗೆ ಸೂಕ್ತವಾದ ಸಾಫ್ಟ್ ಸ್ಕಿಲ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನು 17ನೇ ನಂಬರಿಗೆ ಬಂದರೆ ನಿಮ್ಮ ಟೆಕ್ನಿಕಲ್ ಸ್ಕಿಲ್ನ ಕೇಳ್ತಾ ಇದ್ದಾರೆ. ನೀವು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿದ್ದೀರಾ, ಇಲ್ಲ ಯಾವ ಕೋರ್ ಸಬ್ಜೆಕ್ಟಲ್ಲಿ ಚೆನ್ನಾಗಿದ್ದೀರಾ ಅಂತ ನೀವು ಈ ಆಪ್ಷನ್ನ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಷರ್ ಕೂಡ ಈ ಫಾರ್ಮ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕೇಳ್ತಾ ಇದ್ದಾರೆ ನಿಮ್ಮ ತವರು ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಲು ನೀವು ಸಿದ್ಧರಿದ್ದೀರಾ ಅಂತ. ಅದಕ್ಕೆ ನೀವು ಎಸ್ ಅಥವಾ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನನ್ನ ಸಜೆಷನ್ನು ನೀವು ಎಸ್ ಅಂತಲೇ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತಾ ಇದ್ದಾರೆ ನೀವೇನಾದರೂ ನಿರ್ದಿಷ್ಟ ಅಲ್ಪಾವಧಿ ಕೌಶಲ್ಯ ತರಬೇತಿ ಅಡಿಯಲ್ಲಿ ತರಬೇತಿ ಪಡೆದಿದ್ದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಎಸ್ ಅಥವಾ ನೋ ಅಂತ. ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಚೂಸ್ ಫೈಲ್ ಅಂತ ಕೊಟ್ಬಿಟ್ಟು ನೀವು ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಜನರಲ್ಲಾಗಿ ಒಂದು ಸರ್ವೆ ಕೇಳ್ತಾ ಇದ್ದಾರೆ, ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ಜಾಬ್ ಫೇರ್ ಅಂದರೆ ಈ ಉದ್ಯೋಗ ಮೇಳದ ಬಗ್ಗೆ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ. ಅದನ್ನು ನೀವು ನಿಮ್ಮ ಸೂಕ್ತ ರೀಸನಿಂದ ಆಪ್ಷನಿಂದ ಕೊಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಇಲ್ಲಿ ನೀವು ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಅಥವಾ ನಿಮಗೇನು ಪ್ರಶ್ನೆ ಇಲ್ಲ ಅಂದರೆ ಜಸ್ಟ್ NA ಅಂತ ನೀವು ಹಿಂಗೆ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಒಂದು ಕನ್ಸೆಂಟ್ ಫಾರ್ಮ್ನ ಕೊಟ್ಟಿದ್ದಾರೆ. ಇದ್ರ ಮೇಲೆ ನೀವು ಜಸ್ಟ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಬ್ಲೂ ಕಲರ್ ಆಗುತ್ತೆ. ಇದೆಲ್ಲ ಇನ್ಫಾರ್ಮೇಷನ್ನ ಇನ್ನೊಂದು ಸರಿ ಓದ್ಬಿಟ್ಟು ಮೊದಲಿಂದ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೀವೇನಾದರೂ ಕೆಲವೊಂದು ಇನ್ಫಾರ್ಮೇಷನ್ ಇನ್ನೂ ಕನ್ಫರ್ಮ್ ಇಲ್ಲ ಅಂತ ಇದ್ದರೆ ಜಸ್ಟ್ ಸೇವ್ ಆಸ್ ಡ್ರಾಫ್ಟ್ ಅಂತ ಕೊಟ್ಟರೆ ಸದ್ಯಕ್ಕೆ
ಅಲ್ಲಿಗೆ ಸೇವ್ ಆಗಿರುತ್ತೆ ಟೆಂಪ್ರವರಿಯಾಗಿ. ನೀವು ಮತ್ತೆ ಬನ್ನಿ ಲಾಗಿನ್ ಆಗಿ ಮತ್ತೆ ಯಾವ್ಯಾವ ಫೀಲ್ಡ್ನ ನೀವು ಕಂಪ್ಲೀಟ್ ಮಾಡಿರಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿದೆ. ಸೊ ಇಲ್ಲೊಂದು URL ಕೂಡ ಕೊಟ್ಟಿದ್ದಾರೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮಗೆ ಲಾಗಿನ್ ಪೇಜ್ಗೆ ಕರ್ಕೊಂಡೋಗಿದೆ. ಅಲ್ಲಿ ನೀವು ಇವಾಗ ಫೋನ್ ನಂಬರ್ ಅಥವಾ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ, ಇಲ್ಲ ಇಮೇಲ್ ID ಪಾಸ್ವರ್ಡ್ನ ನೀವು ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಸೊ ಇಲ್ಲಿ ನೀವು ನೋಡ್ಬೋದು ಹೋಮ್ ಪೇಜಲ್ಲಿ ಮೈ ಅಪ್ಲಿಕೇಶನ್ ಅಂಡರಲ್ಲಿ ನೀವು ಅಪ್ಲಿಕೇಶನ್ ಹಾಕಿರೋದು ಇದೆ. ಸೊ ಅದು ಕೂಡ ನೀವು ನೋಡ್ಬೋದು ಸ್ಟೇಟಸ್ ಆಕ್ಟಿವ್ ಅಂತ ಇದೆ. ಅಲ್ಲಿ ಉದ್ಯೋಗ ಮೇಳ ಕ್ಯಾಂಡಿಡೇಟ್ 2024 ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಫಾರಮ್ ಅಲ್ಲಿ ಏನೇನು ಡೀಟೇಲ್ಸ್ನ ಭರ್ತಿ ಮಾಡಿರ್ತೀರೋ ಆ ಎಲ್ಲ ಡೀಟೇಲ್ಸು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಫಾರಮ್ ಫಿಲ್ ಮಾಡ್ಬೇಕಾದ್ರೆ ಏನಾದ್ರು ತಪ್ಪುಗಳನ್ನ ಮಾಡಿದರೆ ಇಲ್ಲಿ ಎಡಿಟ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ನೀವು ರೀಟೈಪ್ ಮಾಡಿ ಸಬ್ಮಿಟ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಲಿಸ್ಟ್ ಆಫ್ ಎಂಪ್ಲಾಯರ್ಸ್ ಅಂತ ಇದೆ, ಅಲ್ಲಿ ಸದ್ಯಕ್ಕೆ ಖಾಲಿ ಇದೆ. ಇಲ್ಲಿ ಇನ್ಫಾರ್ಮೇಷನ್ ಯಾವಾಗ ಬರುತ್ತೆ ಅಂದರೆ ಫಸ್ಟು ಅವರು ನೀವು ಹಾಕಿರೋ ಅಪ್ಲಿಕೇಶನ್ನ ವೆರಿಫೈ ಮಾಡ್ತಾರೆ, ನಿಮ್ಮ ಸ್ಕಿಲ್ ಸೆಟ್ಗೆ ಮ್ಯಾಚ್ ಆಗಂಗೆ ಯಾವ ಎಂಪ್ಲಾಯರು ಅವರು ರಿಕ್ವೈರ್ಮೆಂಟ್ ಇರುತ್ತೋ ಆ ಎಲ್ಲ ಎಂಪ್ಲಾಯರ್ ಅಂದರೆ ಕಂಪನಿದು ಅಲ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಸೊ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಪಾಸ್ ಆಗಿರ್ತೀರಾ, ಸೊ ನಿಮಗೆ ಜಾವಾ ಲ್ಯಾಂಗ್ವೇಜ್ ಇಲ್ಲ ಪೈಥಾನ್ ಯಾವುದೋ ಒಂದು ಬರುತ್ತೆ ಅಂದ್ಕೊಳ್ಳಿ. ಸೊ ಅವಾಗ TCS ಅವರು ಕೂಡ ಇದೇ ರಿಕ್ವೈರ್ಮೆಂಟ್ಗೆ ಹುಡುಕ್ತಾ ಇರ್ತಾರೆ ಅಂದ್ಕೊಳ್ಳಿ. ಅವಾಗ ಅಲ್ಲಿ TCS ಅಂತ ಬರುತ್ತೆ ಎಂಪ್ಲಾಯರ್ ಅಡಿಯಲ್ಲಿ. ಸೊ ಅವಾಗ ನೀವು TCS ರಿಲೇಟೆಡ್ ಇಂಟರ್ವ್ಯೂ ಕ್ವಶನ್ನ ಓದ್ಕೊಂಡು ತಯಾರಿಯಾಗಿ ಅವಾಗ ನೀವು ಇಂಟರ್ವ್ಯೂ ಕೊಡಬೇಕಾಗುತ್ತೆ. ಸೊ ನಿಮಗೆ ಏನಾದ್ರು ಇನ್ನೂ ಡೌಟ್ ಇತ್ತು ಅಂದರೆ ಸಹಾಯವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ 1800599918 ಅಂತ. ಇದಕ್ಕೆ ನೀವು ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ರೂ ಅವರು ಕ್ಲಿಯರ್ ಮಾಡ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.